ಹಾಂ ಬೈ ಇವತ್ತು ಕಡ್ಲಿ ರೇಟ್ ಎಷ್ಟಾಗಿತ್ತು ಬೈ ಇವತ್ತು? 52 53. ಇನ್ನು ಏನು ಏರು ಸಂಭವ ಇಲ್ಲ. ಹೌದಾ, ಸರಿ ಸರಿ ಆಯ್ತು. ನೋಡಿದ್ರಲ್ಲ ರೈತ ಬಂದವ್ರೆ, ಇವಾಗ ಒಬ್ರಿಗೆ ನಾವು ಫೋನ್ ಮಾಡಿದ್ದೆ. ಅವರು ನಮ್ಮ ಅಣ್ಣ ಆಗ್ಬೇಕು, ದಲಾಲಿ ಅಂಗಡಿಯಾಗ ಇರ್ತಾರೆ, ಅಲ್ಲಿ ಕಾರ್ಕುನ್ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಕೇಳಿದೆ ಯಾವ ಥರ ಆಗಿದೆ ಅನ್ನೋದ್ರು. ಅವ್ರು ಹೇಳಿದ್ರು 51ರಿಂದ ಹಿಡ್ಕೊಂಡು 53ವರೆಗೆ ಆಗಿದೆ ಅಂತಂದು. ಮೊದಲು ಇದೇ ಒಂದು ಕಡಲೆ ರೇಟು ಹಿಂದಿನ ಒಂದು ವಾರದಲ್ಲಿ 57ರವರೆಗೆ ಮಾರೈತೆ. 57 58ರವರೆಗೆ ಮಾರೈತಿ. 54ರಿಂದ ಹಿಡ್ಕೊಂಡು 54 ಒಂದು ಕ್ವಿಂಟಲಿಗೆ 54,400 ಹಿಡ್ಕೊಂಡು 5,700 800ವರೆಗೆ ಮಾರೈತಿ. ಇವಾಗ ತುಂಬ ಕಡಿಮೆ ಆಯಿತು. ಯಾಕಾಗಿತ್ತು ಅನ್ನೋದ್ರ ಬಗ್ಗೆ ಅದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದನೇದ್ದು ನನಗನ್ನಿಸ್ತಾ ಇದೆ ಟ್ರೇಡ್ ಡೀಲ್ ಬಗ್ಗೆ. ಅಂದರೆ ಅಮೇರಿಕಾ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಒಪ್ಪಂದ ಆಗಿದೆಯಲ್ಲ, ಆ ಒಂದು ಇಫೆಕ್ಟ್ ಇರ್ಬೋದೇನೋ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇರುತ್ತು, ಕೇಂದ್ರ ಸರ್ಕಾರ ಆಯಿತು, ಇದು ಕೊಡ್ತಾಯಿಲ್ಲ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾಯಿಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿದೆ, 5,863 ಘೋಷಣೆ ಮಾಡಿದೆ. ಅದನ್ನು ಖರೀದಿ ಕೇಂದ್ರಗಳನ್ನ ಇನ್ನೂ ತೆರೆದಿಲ್ಲ. ಹಾಗಾಗಿ ದಲ್ಲಾಳಿಗಳು ಖರೀದಿದಾರರು ತಮ್ಗೆ ಎಷ್ಟು ಬೇಕೋ ಅಷ್ಟು ತೊಳ್ತಾರೆ, ಖರೀದಿ ಮಾಡ್ಕೊಳ್ತಾರೆ. ಇದನ್ನು ಖರೀದಿ ಮಾಡಿಬಿಟ್ರೆ ಈಗ ಏನಂತಾರಲ್ಲ, ಖರೀದಿ ಕೇಂದ್ರಗಳನ್ನ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ಇವು ಸ್ಟಾರ್ಟ್ ಮಾಡಿದರೆ ಎಷ್ಟೋ ರೈತರಿಗೆ ಅನುಕೂಲ ಆಗುತ್ತೆ. 5,863 ಅಂದರೆ ತುಂಬ ಒಳ್ಳೆಯ ರೇಟ್. ಒಂದು ಎಕರೆ ನಾವು ಎಷ್ಟು ಖರ್ಚು ಬರ್ತೈತಪ್ಪ ಅಂದ್ರೆ 7ರಿಂದ 8 ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಒಬ್ಬ ರೈತನಿಗೆ. 7ರಿಂದ 8 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ತಾನು ದುಡಿದಿದ್ದು ಬಿಟ್ಟು 7ರಿಂದ 7 ಸಾವಿರ ರೂಪಾಯಿ ಅಂತ ಖರ್ಚು ಬರ್ತದೆ ಒಂದು ಎಕರೆಗೆ. ಅಂಥದ್ರಲ್ಲಿ ಒಂದು ಎಕರೆಗೆ 3ರಿಂದ 4 ಕ್ವಿಂಟಲ್ ಬೀಳ್ತಾವೆ. ದುಡಿದು ಬಿಟ್ಟು ಒಂದು 10,000 ರೂಪಾಯಿ ಲಾಭ ಅಂತಂದ್ರೆ ತುಂಬ ಲಾಸ್ ಆಗುತ್ತೆ. ಯಾಕಂದ್ರೆ ಎಷ್ಟು ಒಂದು 70-80 ದಿನ, ಒಂದು 3 ತಿಂಗಳು ಪೀಕ್ ಅಂದ್ಕೊಳ್ಳಿ. 3 ತಿಂಗಳು ತಾನು ಹೋಗಿ ಬಂದಿದ್ದು ಅದೆಲ್ಲ ಖರ್ಚು ತೆಗೆದ್ರೆ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ಯಾರೂ ಖರ್ಚು ಹಾಕಲ್ಲ. ನಾವು ನಮ್ಮ ರೈತರೇ ನಾವು ಆಯಿತು ಯಾರೂ ಹಾಕಲ್ಲ. ಅಡ್ಡಾಡಿ ಬಂದಿದ್ದು ನಮ್ಮ ಖುಷಿಗೋಸ್ಕರ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀವಿ. ಅದು ಒಂದು ಖರ್ಚು ಹಾಕಿದರೆ ಕೃಷಿಯಲ್ಲಿ ಏನೂ ಲಾಭ ಇಲ್ಲ. ಸರಿನಾ? ಆದ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಆಯಿತು, ಕೇಂದ್ರ ಸರ್ಕಾರ ಆಯಿತು, ಆದಷ್ಟು ಬೇಗ ಇದ್ರ ಬಗ್ಗೆ ಎತ್ತೆಚ್ಕೊಂಡು ಏನಂತಂದ್ರೆ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರೆ ಅನುಕೂಲ ಆಗುತ್ತೆ ರೈತರಿಗೆ. 5,800 ರೂಪಾಯಿ ತುಂಬ ಲಾಭದಾಯಕ, ಚೆನ್ನಾಗಾಗುತ್ತೆ. ಏನೋ ಒಂದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಅನಿಸಿಕೆ. ಸರಿನಾ ರೈತ ಬಂದವರೇ? ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಪ್ಪ ಅಂದರೆ ಇದು ಆದಷ್ಟು ಶೇರ್ ಮಾಡಿರಿ. ಯಾಕಂದ್ರೆ ನಮ್ಮ ರೈತರ ಕಷ್ಟ ಬೇರೆಯವ್ರಿಗೆ ಕೂಡ ಗೊತ್ತಾಗುತ್ತೆ. ಸರಿನಾ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.